ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶ ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಕಾಂಗ್ರೆಸ್ 5 ಸ್ಥಾನಗಳನ್ನು ಗೆದ್ದು ಪ್ರಾಬಲ್ಯ ಸಾಧಿಸಿದರೆ ಬಿಜೆಪಿ 2 ಸ್ಥಾನಗಳಿಗೆ ತೃಪ್ತಿಪಟ್ಟಿದೆ. ಮೈತ್ರಿ ಮಾಡಿಕೊಂಡಿದ್ದ ಜೆಡಿಎಸ್ ಖಾತೆ ತೆರೆಯಲು ವಿಫಲವಾಗಿದೆ. ಈ ಫಲಿತಾಂಶದ ಹಿಂದೆ ರಾಜಕೀಯ ಗಣಿತಕ್ಕಿಂತಲೂ ಮೈತ್ರಿಯ ಮ್ಯಾನೇಜ್ಮೆಂಟ್ ವೈಫಲ್ಯವೇ ಪ್ರಮುಖ ಕಾರಣ ಎಂಬ ವಿಶ್ಲೇಷಣೆ ರಾಜಕೀಯ ವಲಯದಲ್ಲಿ ಕೇಳಿಬರುತ್ತಿದೆ. ಚುನಾವಣೆಯ ಹಿಂದಿನ ಲೆಕ್ಕಾಚಾರ: ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಾಗಿ ಸ್ಪರ್ಧಿಸಿದ್ದರಿಂದ ಹೆಚ್ಚುವರಿ ಸ್ಥಾನ ಗಳಿಸುವ ನಿರೀಕ್ಷೆ ಇತ್ತು. ಆದರೆ ಮತಗಳ ವರ್ಗಾವಣೆ ಸಮರ್ಪಕವಾಗಿ ಆಗಿಲ್ಲ ಎಂಬುದು ಫಲಿತಾಂಶದಿಂದ ಸ್ಪಷ್ಟವಾಗಿದೆ. ಮೈತ್ರಿ ಮಾಡಿಕೊಂಡರೂ 2 ಪಕ್ಷಗಳ ಸ್ಥಳೀಯ ನಾಯಕರು ಮತ್ತು ಶಾಸಕರ ನಡುವೆ ಸಮನ್ವಯದ ಕೊರತೆ ಕಂಡುಬಂದಿದೆ. ಚುನಾವಣಾ ವೇಳೆ ಕ್ರಾಸ್ ವೋಟಿಂಗ್ ಕುರಿತು ಸಾಕಷ್ಟು ಚರ್ಚೆ ನಡೆಯಿತು. ಫಲಿತಾಂಶದ ಅಂಕಿಅಂಶಗಳು ಕೆಲವು ಶಾಸಕರು ಪಕ್ಷದ ಅಧಿಕೃತ ನಿಲುವಿಗೆ ವಿರುದ್ಧವಾಗಿ ಮತ ಚಲಾಯಿಸಿರುವ ಸಾಧ್ಯತೆಯನ್ನು ಸೂಚಿಸುತ್ತದೆ. ಮೈತ್ರಿ ಪಕ್ಷಗಳ ಶಾಸಕರಲ್ಲಿ ಅಸಮಾಧಾನ, ಟಿಕೆಟ್ ಹಂಚಿಕೆ ಕುರಿತ ಬೇಸರ ಹಾಗೂ ಸ್ಥಳೀಯ ರಾಜಕೀಯ ವೈಷಮ್ಯಗಳು ಮತದಾನದ ಮೇಲೆ ಪರಿಣಾಮ ಬೀರಿರುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಈ ಚುನಾವಣೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ನಿರ್ವಹಿಸಿದೆ. ಅಭ್ಯರ್ಥಿಗಳ ಆಯ್ಕೆಯಿಂದ ಹಿಡಿದು ಶಾಸಕರ ಸಂಪರ್ಕ, ಮತದಾನದ ನಿರ್ವಹಣೆ ಹಾಗೂ ಅಸಮಾಧಾನಿತ ಸದಸ್ಯರನ್ನು ಸಮಾಧಾನಪಡಿಸುವ ಕಾರ್ಯದಲ್ಲಿ ಪಕ್ಷ ಯಶಸ್ವಿಯಾಗಿದೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೂ ಕಾಂಗ್ರೆಸ್ ನಾಯಕತ್ವ ಚುನಾವಣೆಗೂ ಮುನ್ನವೇ ಪ್ರತಿಯೊಬ್ಬ ಶಾಸಕರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಮತಗಳ ಸೋರಿಕೆಯನ್ನು ತಡೆಯುವಲ್ಲಿ ಯಶಸ್ವಿಯಾಗಿದೆ ಎಂಬ ವಿಶ್ಲೇಷಣೆ ಇದೆ. ಜೆಡಿಎಸ್ಗೆ ಈ ಫಲಿತಾಂಶ ಕೇವಲ ಚುನಾವಣಾ ಸೋಲಲ್ಲ, ರಾಜಕೀಯ ಸಂದೇಶವೂ ಹೌದು. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಶೂನ್ಯ ಸಾಧನೆ ಜೆಡಿಎಸ್ ನಾಯಕತ್ವಕ್ಕೆ ಎಚ್ಚರಿಕೆಯ ಗಂಟೆಯಾಗಿದೆ. ಪಕ್ಷದ ಶಾಸಕರಲ್ಲಿಯೇ ಮೈತ್ರಿ ಕುರಿತು ಸಂಪೂರ್ಣ ಒಮ್ಮತ ಇಲ್ಲ ಎಂಬ ಸಂದೇಶ ಹೊರಬಿದ್ದಿದೆ. ಬಿಜೆಪಿ 2 ಸ್ಥಾನಗಳನ್ನು ಗಳಿಸಿದ್ದರೂ ನಿರೀಕ್ಷಿತ ಮಟ್ಟದ ಸಾಧನೆ ಆಗಿಲ್ಲ. ಮೈತ್ರಿ ಮಾಡಿಕೊಂಡು ಹೆಚ್ಚುವರಿ ರಾಜಕೀಯ ಲಾಭ ಪಡೆಯಬೇಕಿದ್ದ ಪಕ್ಷಕ್ಕೆ ಈ ಫಲಿತಾಂಶ ಮಿಶ್ರ ಸಂದೇಶ ನೀಡಿದೆ. ಮೈತ್ರಿ ಪಕ್ಷದ ಮತಗಳನ್ನು ಸಮರ್ಪಕವಾಗಿ ತಮ್ಮ ಅಭ್ಯರ್ಥಿಗಳ ಕಡೆಗೆ ವರ್ಗಾಯಿಸುವಲ್ಲಿ ವಿಫಲವಾದದ್ದು ಬಿಜೆಪಿ ಸಂಘಟನಾ ಶಕ್ತಿಯ ಮೇಲೂ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಒಟ್ಟಾರೆ ಈ ಚುನಾವಣೆಯ ಫಲಿತಾಂಶ ಬಿಜೆಪಿ ಜೆಡಿಎಸ್ ಮೈತ್ರಿಯ ರಾಜಕೀಯ ಶಕ್ತಿಗಿಂತ ಅದರ ಮ್ಯಾನೇಜ್ಮೆಂಟ್ ದುರ್ಬಲತೆಯನ್ನು ಹೆಚ್ಚು ಬಹಿರಂಗಪಡಿಸಿದೆ ಎಂಬುದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯವಾಗಿದೆ.